ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ವೈ ಟಿ ಸ್ಟುಡಿಯೋದಲ್ಲಿ ಒಂದೆರಡು ಟಿಪ್ಸ್ಗಳನ್ನು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಪೂರ್ತಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಫ್ರೆಂಡ್ಸ್. ಅಂದರೆ ನಿಮಗೆ ಇದರ ಬಗ್ಗೆ ಮಾಹಿತಿ ಅರ್ಥ ಆಗತ್ತೆ. ಬನ್ನಿ ಫ್ರೆಂಡ್ಸ್, ವೈ ಟಿ ಸ್ಟುಡಿಯೋ ಓಪನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ವೈ ಟಿ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ಬರುವಂತ ಒಂದು ಸ್ಕ್ರೀನು. ಈ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ಬೋದು ವ್ಯೂಸ್ 3.2K, ವಾಚ್ ಟೈಮು 45.3, ಲೇಟೆಸ್ಟ್ ಪಬ್ಲಿಷ್ಡ್ ಕಂಟೆಂಟು 3 ಇದೆ, ಹಾಗೇನೆ ಲೇಟೆಸ್ಟ್ ಕಮೆಂಟ್ಸು 3 ಇದೆ. ಇಷ್ಟೇ ಇದರಲ್ಲಿ ಇವಾಗ ಸಿಗುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇದು ನೆಕ್ಸ್ಟ್ ಬಂದ್ಬಿಟ್ಟು ಕಂಟೆಂಟು, ಹಾಗೆ ಅನಾಲಿಟಿಕ್ಸ್, ಕಮ್ಯುನಿಟಿ ಅಂತ ಇರುತ್ತೆ. ಈ ಕಂಟೆಂಟ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಇವಾಗ ಕಂಟೆಂಟ್ ಅಲ್ಲಿ ನೋಡಿ ಸ್ನೇಹಿತರೆ, ವಿಡಿಯೋಸ್ ಅಂತ ಇದೆ ಮೇಲ್ಗಡೆ, ಹಾಗೆ ಕೆಳಗೆ ಶಾರ್ಟ್ಸ್. ನೋಡಿ, ವಿಡಿಯೋಸ್ ಅಲ್ಲಿ ನಾವು ಲಾಂಗ್ ವಿಡಿಯೋಗಳನ್ನ ಏನು ಅಪ್ಲೋಡ್ ಮಾಡ್ತಿರ್ತೀವಿ ಅಲ್ವಾ, ಆ ಲಾಂಗ್ ವಿಡಿಯೋಗಳು ಇರುತ್ತೆ. ಹಾಗೆ ಶಾರ್ಟ್ಸ್ ಅಲ್ಲಿ ಶಾರ್ಟ್ ವಿಡಿಯೋಗಳನ್ನ ಹಾಕಿರೋದು. ಲೈವ್ ನೆಕ್ಸ್ಟ್ ಇದು ನಾವು ಲೈವ್ ಮಾಡಿರುವಂತ ವಿಡಿಯೋಗಳು. ಹಾಗೇನೆ ಪ್ಲೇ ಲಿಸ್ಟ್, ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಕರ್ನಾಟಕ ಸ್ಪೆಷಲ್ ಅಡುಗೆ, ಈ ತರ ಏನ್ ನಾವು ಹಾಕಿರ್ತೀವಿ ನೋಡಿ, ಇದನ್ನ ನಾವು ಪ್ಲೇ ಲಿಸ್ಟ್ ಅಂತ ಮಾಡ್ಕೊಂಡು ಸಪರೇಟ್ ಆಗಿ ಒಂದು ಚಾಪ್ಟರ್ ಅನ್ನ ಮಾಡ್ಕೊಂಡು ಆ ಚಾಪ್ಟರ್ಗಳಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಿರುವಂತ ವಿಡಿಯೋಗಳನ್ನ ಆಡ್ ಮಾಡ್ಕೊಂಡಿರ್ಬೇಕು. ಅಷ್ಟೇ ಕಂಟೆಂಟ್ ಅಲ್ಲಿರುವಂತದ್ದು. ಇವಾಗ ಇದಿಷ್ಟೇ. ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಮಾಹಿತಿ ಇದೆ, ನೆಕ್ಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಹೇಳ್ತೇನೆ. ಇವಾಗ ಬಂದ್ಬಿಟ್ಟು ಅನಾಲಿಟಿಕ್ಸ್ ಅನ್ನ ಓಪನ್ ಮಾಡಿದ ನಂತರ ನೋಡಿ, ವ್ಯೂಸ್ ಅಂತ ಇದೆ 3.2K ಅಂತ ಇದೆ ವ್ಯೂಸ್. ನೋಡ್ತಾ ಇದ್ದೀರಲ್ವಾ, 3.2K ಅಂತ ಇದೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ವಾಚ್ ಟೈಮ್. ನಮಗೆ ಇವಾಗ ನನ್ನ ಕೇಳಿರುವಂತದ್ದು ವಾಚ್ ಟೈಮ್ ಬಗ್ಗೆ ಕೇಳಿರುವಂತದ್ದು. ನಾನು ಟೋಟಲ್ ಆಗಿ ಹೇಳ್ಕೊಡ್ತಾ ಇದ್ದೇನೆ. ವಾಚ್ ಟೈಮ್ ನನ್ನ ಇವಾಗ ನೋಡಿ 45.3 ಅಂತ ಇದೆ. ಇದು ಬಂದ್ಬಿಟ್ಟು 20 ಫೆಬ್ರವರಿ 19 ಮಾರ್ಚ್ ಅಷ್ಟು ಇದೆ ಇಲ್ಲಿ. ಇವಾಗ ವಾಚ್ ಟೈಮ್ ಅನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಈ ವಾಚ್ ಟೈಮ್ ಅಂತ ಇರುತ್ತೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲೊಂದು ಇಂಟರ್ಫೇಸ್ ಬರುತ್ತೆ ನೋಡಿ, 7 ಡೇ, 28 ಡೇ, 90 ಡೇ, 365 ಡೇ ಅಂತ ಇರುತ್ತೆ. ಹಾಗೆ ಮಾರ್ಚ್, ಫೆಬ್ರವರಿ, ಜನವರಿ ಅಂತ ಇರುತ್ತೆ. ಇಲ್ಲಿ ನೋಡಿ 28 ಡೇಸ್ ಅಲ್ಲಿ 45.3 ಅಂತ ಇದೆ. ಇವಾಗ ಲೈಫ್ ಟೈಮ್ ಅಂತ ಲಾಸ್ಟ್ ಹಾಗೆ ಸ್ಟೆಪ್ ಮಾಡ್ಕೊಳ್ತಾ ಹೋದ್ರೆ ಲೈಫ್ ಟೈಮ್ ಅಂತ ಬರುತ್ತೆ. ಇವಾಗ ನಾವು ಲೈಫ್ ಟೈಮ್ ಅನ್ನ ಓಕೆ ಮಾಡ್ಕೊಳ್ಳೋಣ. ಲೈಫ್ ಟೈಮ್ ಅನ್ನ ಓಕೆ ಮಾಡ್ಕೊಂಡಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, 80.9 ಅಂತ ಇದೆ. ಇದು ಟೋಟಲ್ ಆಗಿ ನಮ್ಮ ಎಲ್ಲಾ ವಿಡಿಯೋಸ್ಗಳದ್ದು ವಾಚ್ ಟೈಮ್. ಕಂಪ್ಲೀಟ್ ವಾಚ್ ಟೈಮು 80.9 ಅಂತ ಇದೆ. ಇದು ಲೈಫ್ ಟೈಮ್ ಅಂತ ಏನಿರುತ್ತೆ ನೋಡಿ, ಅದರಲ್ಲಿ ನಮಗೆ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಟಾಪ್ ಕಂಟೆಂಟ್ ಅಂತ ಇದೆ ನೋಡಿ. ಇದು ಟಾಪ್ ಕಂಟೆಂಟ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದೊಂದು ವಿಡಿಯೋಗಳಿಗೆ ಎಷ್ಟು ವಾಚ್ ಟೈಮ್ ಬಂದಿದೆ ಅನ್ನೋದನ್ನ ಇದು ತೋರಿಸ್ಕೊಡ್ತಾ ಇರತ್ತೆ. ಯಾವಾಗ ನಮ್ಗೆ ಇದು ಗೊತ್ತಾಗತ್ತೆ ಅಂದ್ರೆ, ಅನಾಲಿಟಿಕ್ಸ್ ಅಲ್ಲಿ ವಾಚ್ ಟೈಮ್ ಅಂತ ಏನಿರತ್ತೆ ನೋಡಿ, ಅದನ್ನ ಕ್ಲಿಕ್ ಮಾಡಿದಾಗ ಲೈಫ್ ಟೈಮ್ ಅಂತ ಓಕೆ ಮಾಡಿದಾಗ ನಮಗೆ ಈ ಎರಡು ಆಪ್ಷನ್ಗಳು ಒಟ್ಟಿಗೆನೆ ಸಿಗತ್ತೆ. ಮೌಲ್ಯವರ್ಧಿತ ಗೊಬ್ಬರ ಅಂತ ಇದೆ ನೋಡಿ, ಅದಕ್ಕೆ 6.9 ವಾಚ್ ಟೈಮ್ ಆಗಿದೆ. 5.6 ಅಂದ್ರೆ 5.5 ತಾಸು, 4.4 ಅಂದ್ರೆ 4 ತಾಸು 4 ಇದು ಸೆಕೆಂಡ್ ಬಂದಿರುತ್ತೆ. ಹಾಗೇನೆ ಟೋಟಲ್ ಆಗಿ ಒಂದೊಂದು ವಿಡಿಯೋಗಳಿಗೆ ಎಷ್ಟೆಷ್ಟು ವಾಚ್ ಟೈಮ್ ಸಿಕ್ಕಿದೆ ಅನ್ನೋದನ್ನ ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇರತ್ತೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, 1 ಗಂಟೆ, 1.5 ಗಂಟೆ, ಇದು 2 ಗಂಟೆ, ಈ ತರ ಇಲ್ಲಿ ನಮಗೆ ವಾಚ್ ಟೈಮ್ ಸಿಗತ್ತೆ. ಇನ್ನು ನಮಗೆ ಕ್ಲಿಯರ್ ಆಗಿ ವಾಚ್ ಟೈಮ್ ಬಗ್ಗೆ ಬೇಕಪ್ಪ ಮಾಹಿತಿ ಅನ್ನೋದಾದ್ರೆ
ಇವಾಗ ನೆಕ್ಸ್ಟ್ ಅಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳ್ಕೊಡ್ತೇನೆ ಸ್ನೇಹಿತರೆ. ಇನ್ನೂ ಒಂದು ರೀತಿಯಲ್ಲಿ ನಮ್ಗೆ ವಾಚ್ ಟೈಮ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಆದ್ರೆ ಕಂಪ್ಲೀಟ್ ಆಗಿ ನಮ್ಗೆ ವಾಚ್ ಟೈಮ್ ಎಷ್ಟಾಗಿದೆ ಅಂತ ಚೆಕ್ ಮಾಡ್ಬೇಕು ಅಂದ್ರೆ ಇವಾಗ ನಾವು ವಾಚ್ ಟೈಮ್ ಅನ್ನ ಕ್ಲಿಕ್ ಮಾಡಿ ಚೆಕ್ ಮಾಡಿದಾಗ್ಲೇ ಗೊತ್ತಾಗೋದು. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಸಬ್ಸ್ಕ್ರೈಬರ್ಸ್, ನಮ್ಗೆ ಟೋಟಲ್ ಆಗಿ ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ ಅದು ಆಲ್ಮೋಸ್ಟ್ ಗೊತ್ತಾಗತ್ತೆ, ನಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಬಟ್ ನಾನ್ ನಿಮ್ಗೆ ಹೇಳ್ಕೊಡ್ತಾ ಇರೋದು ಇಲ್ಲಿ ನೋಡಿ ಲೈಫ್ ಟೈಮ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಲೈಫ್ ಟೈಮ್ ಅನ್ನ ಕ್ಲಿಕ್ ಮಾಡಿದಾಗ 184. ಇವಾಗಲೂ ಕೂಡ ನಿಮ್ಗೆ ಟಾಪ್ ಕಂಟೆಂಟ್ ಒಂದೊಂದು ವಿಡಿಯೋಗಳಿಗೆ ಎಷ್ಟು ಏನು ಇದು ಬಂದಿರ್ತಾರೆ ಸಬ್ಸ್ಕ್ರೈಬರ್ಸ್ ಅನ್ನೋದು ಕೂಡ ನಿಮ್ಗೆ ಅದರಲ್ಲಿ ಗೊತ್ತಾಗತ್ತೆ. ಹಾಗೆ ವ್ಯೂಸ್, ಇವಾಗ ನೋಡಿ ವ್ಯೂಸ್ 3263 ಇತ್ತು. ಲೈಫ್ ಟೈಮ್ ಅನ್ನ ಚೆಕ್ ಮಾಡಿದಾಗ 6631 ಇದೆ. ಹಾಗೆ ಒಂದೊಂದು ವಿಡಿಯೋಗಳಿಗೆ ಎಷ್ಟೆಷ್ಟು ವಾಚ್ ಟೈಮ್ ಬಂದಿದೆ ಅಂತ ಕೂಡ ಗೊತ್ತಾಗತ್ತೆ. ಇವಾಗ ನೆಕ್ಸ್ಟ್ ಟಾಪ್ ಕಂಟೆಂಟ್ ಅಂತ ಒಂದು 5 ಕಂಟೆಂಟ್ ಗಳನ್ನ ಕೊಟ್ಟಿರ್ತಾರೆ. ಇದು ಟಾಪ್ ವ್ಯೂಸ್ ಆಗಿರುತ್ತೆ. ಇದರಲ್ಲಿ ನೋಡಿ ಇದು 3 ಇಂಪಾರ್ಟೆಂಟ್: ವ್ಯೂಸ್, ವಾಚ್ ಟೈಮ್, ಸಬ್ಸ್ಕ್ರೈಬರ್ಸ್. ಇದು 3ನ್ನ ಇವಾಗ ನೋಡಿದ್ರಿ ಅಲ್ವಾ. ಇವಾಗ ಟಾಪ್ ಕಂಟೆಂಟ್ ಹಾಗೆ ರಿಯಲ್ ಟೈಮ್ ಅಂತ ಬರುತ್ತೆ. ಇವಾಗ ರಿಯಲ್ ಟೈಮ್ ಅಂತ ಇರೋದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ರಿಯಲ್ ಟೈಮ್ ಅಲ್ಲಿ ಏನು ನಮ್ಗೆ ಗೊತ್ತಾಗತ್ತೆ ಅಂದ್ರೆ ಇದ್ರಲ್ಲೂ ಕೂಡ ವಾಚ್ ಟೈಮ್ ಅನ್ನ ನಾವು ಹೇಗೆ ನೋಡೋದು ಅಂತ ಹೇಳ್ಕೊಡ್ತೇನೆ. ಸೇಮ್ ನಮ್ಗೆ ಅದ್ರಲ್ಲಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇದ್ರಲ್ಲೂ ಚೆಕ್ ಮಾಡ್ಕೊಳ್ಬಹುದು. ಇವಾಗ ನೋಡಿ ಟಾಪ್ ಕಂಟೆಂಟ್, ಟಾಪ್ ವಿಡಿಯೋಸ್. ಈ ಟಾಪ್ ವಿಡಿಯೋಸ್ ಗಳಲ್ಲಿ ಇವಾಗ ನೀವು ಚೆಕ್ ಮಾಡ್ಕೊಳ್ಳೋದು. ಇವನ್ನ ಒಂದು ವಿಡಿಯೋನ ಯಾವ್ದಾದ್ರು ಒಂದು ವಿಡಿಯೋ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಯಾವ ವಿಡಿಯೋದ ಒಂದು ಡೀಟೇಲ್ಸ್ ಬೇಕು ಆ ವಿಡಿಯೋನ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಇದೆಲ್ಲನೂ ಒಟ್ಟಿಗೆ ಸಿಗುತ್ತೆ. ವ್ಯೂಸ್ ಹಾಗೆ ವಾಚ್ ಟೈಮ್ ಒಂದೇ ವಿಡಿಯೋಕ್ಕೆ ಎಷ್ಟಾಗಿದೆ, 1.5 ಆಗಿದೆ. ಒಬ್ರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಹೀಗೆ ಇನ್ನೊಂದು ವಿಡಿಯೋನ ತೋರಿಸ್ತೀನಿ ನೆಕ್ಸ್ಟ್ ನಿಮ್ಗೆ ಗೊತ್ತಾಗ್ಲಿ ಅಂತ ನೋಡಿ ಫ್ರೆಂಡ್ಸ್. ಇವಾಗ ವ್ಯೂಸ್ 58 ಇದೆ, ವಾಚ್ ಟೈಮ್ 2.1 ಇದೆ. ಅಂದ್ರೆ 58 ವ್ಯೂಸ್ ಬಂದ್ರೆ 2 ಗಂಟೆ ನಮ್ಗೆ ವಾಚ್ ಟೈಮ್ ಬಂದಿದೆ. ನೋಡ್ತಾ ಇರಬಹುದು. ಇದ್ರಲ್ಲೇ ಸೇಮ್ ನಮ್ಗೆ ಡೀಟೇಲ್ ಗೊತ್ತಾಗುತ್ತೆ. ಹಾಗೇನೆ ಟಾಪ್ ಕಂಟೆಂಟ್ ಕೂಡ ಸೇಮ್, ಎರಡು ಒಂದೇ ತರಾನೇ ನಾವು ಚೆಕ್ ಮಾಡ್ಕೊಳ್ಳೋದು. ಇದು ಒಂದ್ಸಾರಿ ನಿಮ್ಗೆ ಕ್ಲಾರಿಟಿನ ಕೊಡ್ತೇನೆ ಫ್ರೆಂಡ್ಸ್. ನೋಡಿ ಟಾಪ್ ಕಂಟೆಂಟ್ ಅಂತ ಏನಿರುತ್ತೆ ನೋಡಿ ಅದು ವ್ಯೂಸ್ ಗಳನ್ನ ಸೈಡ್ ಅಲ್ಲಿ ಕೌಂಟಿಂಗ್ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಇವಾಗ ನೋಡಿ ವ್ಯೂಸ್ 554 ಇದೆ, ಸಬ್ಸ್ಕ್ರೈಬರ್ಸ್ 2 ಇದೆ. ಹಾಗೆ ಎಂಗೇಜ್ಮೆಂಟ್ ಅಂತ ಇದೆ ನೋಡಿ, ಅದನ್ನ ಓಕೆ ಮಾಡಿದಾಗ ವಾಚ್ ಟೈಮ್ 4.4 ಆಗಿದೆ. ಅಂದ್ರೆ 4.4 ಅಂದ್ರೆ 4 ತಾಸು ಮೇಲೆ 4 ಇದು ರನ್ನಿಂಗ್ ಇರುತ್ತೆ ಅಂತ ನೋಡ್ತಾ ಇರ್ಬೋದು. 4.4 ಅಂತ ಬಂದಿದೆ ಎವರೇಜ್ ವ್ಯೂಸ್. ಆಡಿಯನ್ಸ್, ಇವಾಗ ನೆಕ್ಸ್ಟ್ ಆಡಿಯನ್ಸ್ ಅಲ್ಲಿ ನಿಮ್ಗೆ ಒಂದು ಇಂಪಾರ್ಟೆಂಟ್ ಅಂದ್ರೆ ರಿಟರ್ನಿಂಗ್ ವ್ಯೂಸ್ ಅಂತ ಇರತ್ತೆ. ಈ ರಿಟರ್ನಿಂಗ್ ವ್ಯೂಸ್ ಅಲ್ಲಿ ಹೋಗ್ಬಿಟ್ರೆ ರಿಟರ್ನಿಂಗ್ ವ್ಯೂಸ್ ನೋಡಿ 46 ರಿಟರ್ನಿಂಗ್ ವ್ಯೂಸ್ ಇದೆ. ನ್ಯೂ ವ್ಯೂವರ್ಸ್ 477 ಇದೆ. ಇವಾಗ ರಿಟರ್ನಿಂಗ್ ವ್ಯೂಸ್ ಅಂದ್ರೆ ನಮ್ಮ ವಿಡಿಯೋಗಳನ್ನ ಪದೇ ಪದೇ ಯಾರು ನೋಡ್ತಾ ಇರ್ತಾರಲ್ಲ ಅವರು ರಿಟರ್ನಿಂಗ್ ವ್ಯೂಸ್. ನ್ಯೂ ವ್ಯೂಸ್ ಅಂದ್ರೆ ಹೊಸದಾಗಿ ವಿಡಿಯೋಗೆ ಯಾರು ಜಾಯಿನ್ ಆಗಿ ಹೊಸಬ್ರು ಯಾರಾದ್ರೂ ನೋಡುತ್ತೆ ಅದು ನ್ಯೂ ವ್ಯೂಸ್ ಅಂತ ಇಲ್ಲಿ ಕೌಂಟ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ಇಂಡಿಯಾದವರ ಟಾಪ್ ಸಕ್ಸಸ್ ಈ ತರ. ಇವಾಗ ಬಂದ್ಬಿಟ್ಟು ಇಲ್ಲಿ ಕಂಟೆಂಟ್ ಅಲ್ಲಿ ಬಂದ್ಬಿಟ್ರೆ ನೋಡಿ ಒಂದು ವಿಡಿಯೋನ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಗೆ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ. ಇವಾಗ ನೋಡ್ಬಹುದು ಫ್ರೆಂಡ್ಸ್, ಮೇಲ್ಗಡೆ 3 ಡಾಟ್ ಇದೆ. ಅದರಲ್ಲಿ ಫಸ್ಟ್ ಇರೋದು ಪೆನ್ಸಿಲ್ ಐಕಾನ್ ಇದೆ. ಆ ಪೆನ್ಸಿಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಆ ಪೆನ್ಸಿಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ಥಂಬ್ನೇಲ್ ಅನ್ನ ಚೇಂಜ್ ಮಾಡ್ಕೊಳ್ಳೋಕೆ ಯೂಸ್ ಆಗತ್ತೆ. ಹಾಗೇನೆ ಡ್ಯಾಶ್ ಬೋರ್ಡ್ ಅದು ಏನು ನಾವು ರೈಟಿಂಗ್ ಏನಾದ್ರು ಮಾಡೋದಿದ್ರೆ ಅದನ್ನ ಮಾಡ್ಕೋಬಹುದು. ಹಾಗೆ ಪಬ್ಲಿಕ್ ಅಂತ ಇದೆ, ನಾನ್ ಅಂತ ಇದೆ ನೋಡಿ. ಇಲ್ಲಿ ಪಬ್ಲಿಕ್ ಕೆಳಗಡೆ ನಾನ್ ಅಂತ ಇದೆಯಲ್ಲ ಅಲ್ಲಿ ಕಾಪಿ ರೈಟ್ ಅಂತ ಬರಬಾರ್ದು.
ಅಲ್ಲಿ ಕಾಪಿ ರೈಟ್ ಅಂತ ಬಂದ್ರೆ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗತ್ತೆ. ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ. ಕಾಪಿ ರೈಟ್ ಅಂತ ಬಂದ್ರೆ ಇದರಲ್ಲಿ YT ಸ್ಟುಡಿಯೋದಲ್ಲಿ ಹೇಗೆ ಅದನ್ನ ರಿಮೂವ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಯಾರಿಗಾದ್ರೂ ಅದರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಇವಾಗ ನೋಡಿ, ನಾನು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ನಂತರ ಈ ತರ ಇಂಟರ್ಫೇಸ್ ಬರುತ್ತೆ. ಈ ಇಂಟರ್ಫೇಸ್ ಅಲ್ಲಿ ಇವಾಗ ನಾವು ಕೆಳಗಡೆ ಟೈಟಲ್ ಅನ್ನ ಕೂಡ ಚೇಂಜ್ ಮಾಡ್ಕೋಬಹುದು, ಹಾಗೆ ಡಿಸ್ಕ್ರಿಪ್ಷನ್ ಅನ್ನು ಚೇಂಜ್ ಮಾಡಬಹುದು. ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಟ್ಯಾಗ್ಸ್, ಶಾರ್ಟ್ಸ್, ಲಿಮಿಟ್ಸ್ ಈ ತರ ಇರುತ್ತೆ. ಇವಾಗ ನಾನು ಪೆನ್ಸಿಲ್ ಐಕಾನ್ ಅನ್ನೇ ಮತ್ತೆ ಚಾಯ್ಸ್ ಮಾಡಿದೆ. ಇವಾಗ ನೋಡ್ಬೋದು ನೀವು ಇಲ್ಲಿ 4 ಆಪ್ಷನ್ ಅನ್ನ ಕೊಡ್ತಾರೆ ನೋಡಿ. ನಮ್ಗೆ ವಿಡಿಯೋದಲ್ಲಿ ಅವರು ಚಾಯ್ಸಿಂಗ್ ಮಾಡಿಕೊಟ್ಟಿರ್ತಾರೆ. ಇದ್ರಲ್ಲಿ ನಮ್ಗೆ ಯಾವ್ದಾದ್ರು ಬೇಕಂದ್ರೆ ಇದನ್ನ ಚಾಯ್ಸ್ ಮಾಡಬಹುದು. ಇಲ್ಲ ಬೇಡ ನಾವು ಥಂಬ್ನೇಲ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಥಂಬ್ನೇಲ್ ಅನ್ನ ಕ್ರಿಯೇಟ್ ಮಾಡಿರೋದನ್ನ ಸೆಟ್ ಮಾಡ್ಕೋಬಹುದು. ಇವಾಗ ಚೇಂಜ್ ಅಂತ ಇದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ನೀವು ಚೇಂಜ್ ಅನ್ನ ಮಾಡ್ಕೊಳ್ಬಹುದು. ಗ್ಯಾಲರಿಗೆ ಬರುತ್ತೆ ಅದು ಚೇಂಜ್ ಅಂತ ಓಕೆ ಮಾಡಿದ್ರೆ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಒಂದು ಪಿಕ್ಸೆಲ್ ಲ್ಯಾಬ್ ಅಲ್ಲಿ ನೀವು ಈ ತರ ಒಂದು ಥಂಬ್ನೇಲ್ ಅನ್ನ ಮೊದಲೇ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೀವು ರೆಡಿ ಮಾಡಿದ ನಂತರ ಅದು ಸೇವ್ ಅಲ್ಲಿ ಇರುತ್ತೆ. ಇವಾಗ ನೀವು ಚೇಂಜ್ ಅಂತ ಓಕೆ ಮಾಡಿದ ತಕ್ಷಣ ಅದು ನಿಮ್ದು ಸಿಗತ್ತೆ. ಅದನ್ನ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ಇಲ್ಲಿ ಸೆಟ್ ಆಗ್ಬಿಡತ್ತೆ ಅದು. ಅದಾದ ನಂತರ ಇಲ್ಲಿ ಟೈಟಲ್ ಏನಾದ್ರು ನೀವು ಮತ್ತೆ ಕೊಟ್ಕೋಬೇಕು ಅಂತ ಕೂಡ ಟೈಟಲ್ ಕೊಡ್ಬೋದು. ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ನೋಡಿ ಡೈಲಿ ಲಾಗ್ಸ್, ಪಬ್ಲಿಕ್ ಈ ತರ ಇರುತ್ತೆ. ಆಮೇಲೆ ಟ್ಯಾಗ್ಸ್ ನೋಡಿ, ಯಾರ್ದು ಟ್ಯಾಗ್ಸ್ ಅಂತ ಇದೆ, ಇಲ್ಲಿ ಹ್ಯಾಶ್ ಅನ್ನ ಕೊಟ್ಟು ನೀವೇನು ವಿಡಿಯೋದ ಬಗ್ಗೆ ಒಂದು ಏನ್ ಕೊಡ್ಬೇಕಂತ ಅನ್ಕೊಳ್ತೀರಲ್ಲ ಆ ತರ ಟ್ಯಾಗ್ಸ್ ಗಳನ್ನ ಕೊಟ್ಕೊಳ್ಬಹುದು. ಇಲ್ಲಿ ನೋಡಿ ಈ ತರ ಟ್ಯಾಗ್ಸ್ ಅನ್ನ ಬರ್ಬಿಟ್ಟು ಮತ್ತೆ ನೆಕ್ಸ್ಟ್ ತಗೊಳ್ಳಿ, ಮತ್ತೆ ಹೊಳ್ಳಿ ಹ್ಯಾಶ್ ಅನ್ನ ಕೊಟ್ಕೊಂಡು ಮತ್ತೆ ನೀವು ಏನಾದ್ರು ಟೈಪಿಂಗ್ ಅನ್ನ ಕೊಟ್ಕೊಂಡು ಮತ್ತೆ ಕೆಳಗೆ ಓಕೆ ಮಾಡ್ಬೇಕಾಗತ್ತೆ. ಈ ತರ ಟ್ಯಾಗ್ಸ್ ಅನ್ನ ಕೊಟ್ಕೋಬಹುದು. ನಿಮ್ಗೆ ಬೇಡ ಅಂದ್ರೆ ರಿಮೂವ್ ಕೂಡ ಮಾಡಬಹುದು. ಫ್ರೆಂಡ್ಸ್ ಅರ್ಥ ಆಯ್ತು ಅನ್ಕೊಳ್ತೀನಿ. ಇವಾಗ ಇದನ್ನ ಸೇವ್ ಕೊಡ್ಬೇಕಾಗತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಇದು ನಾವು ಮಾಡ್ಬೇಕು ಅಂತ ಕೆಲಸ ಅಂತ. ಇವಾಗ ನೋಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಅದೇ ಕಾಪಿ ರೈಟ್ ಬರಬಾರ್ದು. ಇವಾಗ ಇದು ಬರೀ 17 ವ್ಯೂಸ್ ಬಂದಿರೋದು, 1.1 ಓಡಿದೆ ಅಂದ್ರೆ 1 ತಾಸು ವಿಡಿಯೋ ರನ್ನಿಂಗ್ ಆಗಿದೆ. ಬರೀ 17 ಜನ ವ್ಯೂವರ್ಸ್ ಬಂದಿರೋದು. ಆದ್ರೆ ಅದರಿಂದ ನಮ್ಗೆ ಸಿಕ್ಕಿರೋದು 1 ಗಂಟೆ ವಾಚ್ ಟೈಮ್ ಸಿಕ್ಕಿದೆ. ಹಾಗೆ ನೋಡಿ ಇಲ್ಲಿ ವಿಡಿಯೋ ಪರ್ಫಾರ್ಮೆನ್ಸ್ ಅಂತ ಇರತ್ತೆ ನೋಡಿ, ಇದನ್ನ ಮೇಲ್ಗಡೆ ಟಾಪ್ ರೀಸೆಂಟ್ ವಿಡಿಯೋ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನಮ್ಮ ವಿಡಿಯೋಗಳಲ್ಲಿನೇ ಕಾಂಪಿಟೇಷನ್ ತರ ಮಾಡ್ಕೊಂಡು ಇಲ್ಲಿ 10 ವಿಡಿಯೋಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಆ 10ರಲ್ಲಿ ಯಾವ್ದಕ್ಕೆ ಜಾಸ್ತಿ ವ್ಯೂಸ್ ಬರ್ತಾ ಇರತ್ತೆ ಅದನ್ನ ಫಸ್ಟ್, ಕಡಿಮೆ ವ್ಯೂಸ್ ಸೆಕೆಂಡ್, ಈ ತರ ಕೌಂಟಿಂಗ್ ಅನ್ನ ಕೊಡ್ತಾರೆ. ಯಾವ ವಿಡಿಯೋ ಫಸ್ಟ್ ಇದೆ, ಯಾವ ವಿಡಿಯೋ ಸೆಕೆಂಡ್ ಇದೆ ಅಂತ ಕೂಡ ಇಲ್ಲಿ ಇಷ್ಟು ಟೈಮ್ ಒಳಗೇನೆ ಅಂತ ಕೌಂಟ್ ಕೊಡ್ತಾ ಇರ್ತಾರೆ. ರ್ಯಾಂಕಿಂಗ್ ಬೈ ವ್ಯೂಸ್ ಅಂತ. ಅದಾದ ನಂತರ ಇವಾಗ ನೋಡ್ತಾ ಇರ್ಬೋದು ಇಷ್ಟೇ. ಇದು ಮೊದಲಿಗೆನೆ ನಾನು ಹೇಳ್ಕೊಟ್ಟಿದ್ದೆ ಅಷ್ಟೇನೇ ಇರೋದು.